ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನನಗೆ ಸಬ್ಸ್ಕ್ರೈಬರ್ ಒಬ್ರು 3-4 ಡೇಸ್ ಇಂದ ಕೇಳ್ತಾನೆ ಇದ್ರು. ನನಗೆ ತುಂಬಾ ತಿಕ್ಕಿದೆ, ಏರ್ ಫಾಲ್ ಆಗ್ತಿದೆ, ಕೆಲವೊಂದಿಷ್ಟು ಹೋಮ್ ಮೇಡ್ ಏರ್ ಪ್ಯಾಕ್ಸ್ ಗಳನ್ನ ತಿಳಿಸ್ಕೊಡಿ ಸಿಸ್ಟರ್ ಅಂತ. ಸೊ ಸ್ವಲ್ಪ ತಡ ಆಯ್ತು, ಬಿಕಾಸ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂಡ್ ವೆದರ್ ಬೇರೆ ಸರಿ ಇಲ್ಲ. ಸೊ ಹಂಗಾಗಿ ನನಗೆ ವಿಡಿಯೋನ ಶೂಟ್ ಮಾಡ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಸೊ ಇವತ್ತು ನಿಮ್ಗೋಸ್ಕರ ವಿಡಿಯೋನ ಮಾಡ್ಬೇಕು ಅಂತ ಸ್ವಲ್ಪ ಟೈಮ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡೋದಕ್ಕೆ ಕುತ್ಕೊಂಡಿದ್ದೀನಿ. ಅಂಡ್ ತುಂಬಾ ಜನಕ್ಕೆ ಇವಾಗಿನ ಪರಿಸ್ಥಿತಿಯಲ್ಲಿ ಕೆಲವೊಬ್ಬರಿಗೆ ತುಂಬಾ ಏರ್ ಫಾಲ್ ಆಗುವಂಥದ್ದು, ಡ್ಯಾಂಡ್ರಫ್ ಆಗುವಂಥದ್ದು, ಮತ್ತೆ ತುಂಬಾ ಹೇರ್ ಥಿನ್ ಆಗುವಂಥದ್ದು ಇರುತ್ತೆ. ಸೊ ಅಂತ ಹೇರ್ ಪ್ರಾಬ್ಲಮ್ಸ್ ಗಳೆಲ್ಲ ಯಾರಿಗೆಲ್ಲ ಇದೆ ಅವ್ರಿಗೆಲ್ರಿಗೂ ಈ ಒಂದು ಹೋಮ್ ಮೇಡ್ ಏರ್ ಪ್ಯಾಕ್ಸ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಪರ್ಟಿಕ್ಯುಲರ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದ್ರೆ. ಸೊ ತಿಳಿಸ್ಕೊಡೋಣ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ ಸಪೋರ್ಟ್ ಇದ್ರೆ ನನಗೆ ಚೆನ್ನಾಗಿ ವಿಡಿಯೋಸ್ ಮಾಡೋದಕ್ಕೆ ಒಂದು ಎಂಕರೇಜ್ ಸಿಗುತ್ತೆ ಅಂತ ಅಷ್ಟೇ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದಾಗಿ ಬಂದ್ಬಿಟ್ಟು ಈ ಎಲ್ಲಾ ಒಂದು ಏರ್ ಪ್ಯಾಕ್ಸ್ ಗಳಿಗೆ ನಾವು ಮನೆಯಲ್ಲೇ ಇರುವಂತ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸ್ಕೊಬಹುದು. ಸೊ ತುಂಬಾ ಈಸಿಯಾಗಿ ಅವೈಲಬಲ್ ಇದೆ ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾವು ಹೊರಗಡೆ ಮಾರ್ಕೆಟ್ ಗಳಲ್ಲಿ ತುಂಬಾ ಪ್ರಾಡಕ್ಟ್ಸ್ ಗಳಿಗೆ ಇನ್ವೆಸ್ಟ್ ಮಾಡಿ ತಂದು ಯೂಸ್ ಮಾಡೋದ್ರೂ ಕೆಲವೊಂದ್ಸರಿ ಅದು ವರ್ಕ್ ಆಗಲ್ಲ ಅಂಡ್ ನಮ್ಮ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಂಡ್ ಸ್ವಲ್ಪ ಡಿಪ್ರೆಷನ್ ಹೋದಂಗೂ ಆಗುತ್ತೆ. ಯಾಕೆಂದ್ರೆ ಅಮೌಂಟ್ ಖರ್ಚು ಮಾಡಿರ್ತೀವಿ, ಸೊ ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡಿದ್ರು ಆಗ್ತಾ ಇಲ್ಲ, ಅಂದ್ರೆ ಏರ್ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗ್ತಾ ಇಲ್ಲ ಅಂತ. ಸೊ ಈ ಒಂದು ಹೋಮ್ ಮೇಡ್ ಏರ್ ಪ್ಯಾಕ್ಸ್ ಗಳನ್ನ ನೀವು ಯೂಸ್ ಮಾಡಿ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಖುಷಿನೂ ಅನ್ಸುತ್ತೆ ಅಂಡ್ ಅಷ್ಟೊಂದೇನು ಅಮೌಂಟ್ ಇನ್ವೆಸ್ಟ್ ಮಾಡೋವಂಥದ್ದು ಇರಲ್ಲ. ಆರಾಮಾಗಿ ಟೈಮ್ ಇದ್ರೆ ಸಾಕು, ಪೇಷನ್ಸ್ ಇರ್ಬೇಕು. ಈ ಒಂದು ಹೋಮ್ ಮೇಡ್ ರೆಮಿಡೀಸ್ ಗಳನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸಡನ್ ಆಗಿ ಯಾವ್ದೂ ರಿಸಲ್ಟ್ ಕೊಡಲ್ಲ. 1 to 2 months ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ವೀಕ್ಲಿ 2 to 2 times ಯೂಸ್ ಮಾಡ್ತಾ ಬಂದ್ರೆ 2 months ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಫಸ್ಟ್ನೇದಾಗಿ ಇವತ್ತು ಒಂದು 5 ಹೋಮ್ ಮೇಡ್ ಏರ್ ಪ್ಯಾಕ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಪ್ಯಾಕ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಹೇರ್ ಥಿಕ್ನೆಸ್ ಚೆನ್ನಾಗ್ ಆಗುತ್ತೆ ಅಂಡ್ ಹೇರ್ಗೆ ಒಂದು ಒಳ್ಳೆ ಮಾಯಿಶ್ಚರ್ ಸಿಗುವಂತದ್ದು ಅಂಡ್ ಸಾಫ್ಟ್ ಆಗುವಂತದ್ದು ಅಂಡ್ ಸಿಲ್ಕಿ ಹೇರ್ ತರ ಆಗೋದು, ಮತ್ತೆ ಏರ್ ಫಾಲ್ ಸಮಸ್ಯೆ ಕಮ್ಮಿ ಆಗುತ್ತೆ ಅಂಡ್ ಏರ್ ಗ್ರೋತ್ಗೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಕೆಲವೊಂದು ಏರ್ ಪ್ಯಾಕ್ಸ್ ಗಳಿಂದ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಸೊ ಯೂಸ್ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ನಂಗೆ ನೆಕ್ಸ್ಟ್ ತಿಳಿಸ್ತೀರಾ. ಫಸ್ಟೇ ಹೇಳ್ತೀನಿ, ಪೇಷನ್ಸ್ ಇರ್ಬೇಕು, ಕರೆಕ್ಟ್ ಆದ ವೇನ ಫಾಲೋ ಮಾಡ್ಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಅಲ್ಲಿ ಒಂದು ಏರ್ ಪೊರಾಸಿಟಿ ಬಗ್ಗೆ ವಿಡಿಯೋನ ಹಾಕಿದೀನಿ. ಐ ಥಿಂಕ್ ಮೇಲೆ ಕಾರ್ಡ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದರಿಂದನೂ ನಿಮ್ಗೆ ಕೆಲವೊಂದಿಷ್ಟು ಹೇರ್ ಪ್ರಾಬ್ಲಮ್ಸ್ ಗಳು, ನಿಮ್ಮ ಹೇರ್ ಡ್ಯಾಮೇಜ್ ಆಗಿದೆಯೋ ಇಲ್ವೋ ಅಂಡ್ ಯಾವ ಒಂದು ಪೊರಾಸಿಟಿ ಲೆವೆಲ್ ನ ಹೊಂದಿದೆ ಅನ್ನೋದನ್ನ ತಿಳ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಂದು ನಾಲೆಡ್ಜ್ ಬರುತ್ತೆ ಹೇರ್ ವಿಷಯದ ಬಗ್ಗೆ. ಸೊ ಫಸ್ಟ್ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಒಂದು ಹೋಮ್ ರೆಮಿಡಿ ಬಂದ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅಂಡ್ ಅದ್ರ ಜೊತೆಗೆ ಇಂಗ್ರೀಡಿಯೆಂಟ್ ಜೊತೆ ಇನ್ನೊಂದು ಹೊಸ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ತರ ವರ್ಕ್ ಆಗುವಂತ ಒಂದು ಇಂಗ್ರೀಡಿಯೆಂಟ್ ನ ಹೇಳ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ಬಿಡಿ. ಎಲ್ಲ ಒಂದು ಏರ್ ಪ್ಯಾಕ್ಸ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುವಂತದ್ದು. ಇವತ್ತು ನಾನು ನನ್ನ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಜಡೆ ಹಾಕೊಂಡಿದ್ದೀನಿ. ಸೊ ಹಂಗಾಗಿ ನನ್ನ ಹೇರ್ ಥಿಕ್ನೆಸ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು ಏನು ತೋರ್ಸಕ್ ಆಗ್ತಿಲ್ಲ. ಆಕ್ಚುಲಿ ಹೇರ್ ವಾಶ್ ಆದ್ಮೇಲೆ ಮಾಡ್ಬೇಕು ಈ ವಿಡಿಯೋನ ಅನ್ಕೊಳ್ತೆ, ಬಟ್ ನಮ್ ಸಬ್ಸ್ಕ್ರೈಬರ್ ತುಂಬಾ ದಿವಸದಿಂದ 3 ದಿನದಿಂದ ಮೆಸೇಜ್ ಆಗ್ತಾನೆ ಇದಾರೆ ಕಮೆಂಟ್ಸ್ ಅಲ್ಲಿ, ವಿಡಿಯೋ ಹಾಕಿದ ಸಿಸ್ಟರ್ ಬೇಗ ಹಾಕಿ ವೇಟ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ. ಸೊ ನನ್ನ ಹೇರ್ ಲಾಸ್ಟ್ ಟೈಮ್ 2 times ವಿ ಶೇಪ್ ಮಾಡ್ತೀನಿ ಹಾಗಾಗಿ ಅಂಡ್ ಹೈಟಿಗೆ ಜಡೆ ಹಾಕಿರೋದ್ರಿಂದ ಇಷ್ಟು ಲೆಂತ್ ಬರುತ್ತೆ. ನನ್ನ ಹೇರ್ ಥಿಕ್ನೆಸ್ ಫಸ್ಟ್ ಇಂದಾನು ಇಷ್ಟೇ ಮೇಂಟೈನ್ ಇದೆ ಅಂಡ್ ಏರ್ ಫಾಲ್ ಸಮಸ್ಯೆ ನನಗಿಲ್ಲ. ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ ಕೆಲವೊಂದು ಟಿಪ್ಸ್ ಗಳು ಕೊಡಿ ಅಂತ. ಅದಕ್ಕೋಸ್ಕರ ಈ ಯೂಸ್ಫುಲ್ ಬೆನಿಫಿಟ್ ಆಗುವಂತಹ ಕೆಲವೊಂದಿಷ್ಟು ಹೇರ್ ಪ್ಯಾಕ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ನೇದಾಗಿ ಬಂದ್ಬಿಟ್ಟು ಮೆಂತೆ ಕಾಳುಗಳು ಅಂದ್ರೆ ಫೆನಿಗ್ರಿಕ್ ಸೀಡ್ಸ್. ನಿಮ್ಗೆ ಎಲ್ರಿಗೂ ಗೊತ್ತು. ನಿಮ್ಮ ಒಂದು ಹೇರ್ ಲೆಂತ್ ಎಷ್ಟಿದೆ, ವಾಲ್ಯೂಮ್ ಹೇಗಿದೆ, ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀಟಾಗಿ 1-2 ಟೈಮ್ ವಾಶ್ ಮಾಡಿ ಓವರ್ ನೈಟ್ 1 day ಫುಲ್ ನೀವು ಫೆನಿಗ್ರಿಕ್ ಸೀಡ್ಸ್ ಮೆಂತೆ ಕಾಳುಗಳನ್ನ ನೆನೆ ಹಾಕಿಟ್ಕೊಬೇಕು. ಸೊ ಅದಾದ ನೆಕ್ಸ್ಟ್ ಡೇ ಅಲ್ಲಿ ಅದ್ರ ಜೊತೆಗೆ ಕೋಕೋನಟ್ ಕೋಕೋನಟ್ ಮಿಲ್ಕ್ ನ ನೀವು ಆಡ್ ಮಾಡ್ಕೊಳ್ಬೇಕಾದ್ರೆ, ಅಂದ್ರೆ ತೆಂಗಿನಕಾಯಿ ನೀವೇನ್ ತುರಿತೀರಾ ಸೊ ಅದ್ರಲ್ಲಿ ಬರುವಂತಹ ಒಂದು ಮಿಲ್ಕ್ ನ, ಕೋಕೋನಟ್ ಮಿಲ್ಕ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದೆರಡನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನೀವು ನೀಟಾಗಿ ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಳ್ಳಿ. ಸೊ ಈ ಪೇಸ್ಟ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಏರ್ ಗ್ರೋತ್ ಆಗೋದಕ್ಕೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂಡ್ ನಿಮ್ಮ ಏರ್ಗೆ ಒಂದು ಸ್ಮೂತ್ನೆಸ್
ನ್ಯಾಚುರಲ್ ಆಗಿ ಸಿಗುವಂತದ್ದು. ಸೊ ಒಂದು ಏರ್ ಪ್ಯಾಕ್ ನ ನೀವು ನಿಮ್ಮ ಹೇರ್ಗೆ 1 ಅವರ್ ಅಥವಾ 20 to 30 minutes ಅಪ್ಲೈ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡಿ. ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಲ್ಲಿಗೆಲ್ಲಾನು ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು ½ to 1 hour ಬಿಟ್ಟು ಆನಂತರ ಸ್ವಲ್ಪ ಲುಕ್ ವಾಟರ್ ಅಲ್ಲಿ ಏರ್ ವಾಶ್ ಮಾಡ್ತಾ ಬರೋದ್ರಿಂದ ನಿಮ್ಗೆ ಒಂದು ಹೇರ್ಗೆ ಥಿಕ್ನೆಸ್ ಸಿಗುತ್ತೆ ಅಂಡ್ ಹೇರ್ ಫಾಲ್ ಸಮಸ್ಯೆ ಕಮ್ಮಿ ಆಗುತ್ತೆ ಅಂಡ್ ಹೇರ್ ನ್ಯಾಚುರಲ್ ಆಗಿ ಶೈನ್ ಆಗುತ್ತೆ, ಸಿಲ್ಕಿ ತರ ಆಗುತ್ತೆ ಅಂಡ್ ಬಂದ್ಬಿಟ್ಟು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ನೀವು ವೀಕ್ಲಿ 2 times ಮಾಡ್ತಾ ಬಂದ್ರೆ ಬೇಗನೆ 2 months ಅಲ್ಲಿ ರಿಸಲ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಸೆಕೆಂಡ್ ಒಂದು ಏರ್ ಪ್ಯಾಕ್ ಬಂದ್ಬಿಟ್ಟು ಬನಾನಾ ಮತ್ತೆ ಕೋಕೋನಟ್ ಆಯಿಲ್ ನ ನೀವು ಆಡ್ ಮಾಡ್ಕೊಳ್ಬಹುದು ಅಥವಾ ಆಲಿವ್ ಆಯಿಲ್ ನ ಆಡ್ ಮಾಡ್ಕೊಳ್ಬಹುದು. ಸೊ ಒಂದೆರಡು ಬನಾನಾ ತಗೊಂಡು ನೀಟಾಗಿ ವೈಪ್ ಮಾಡಿ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ನ ಆಡ್ ಮಾಡ್ಕೊಂಡು ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಳ್ಳಿ. ಜಸ್ಟ್ ಹಂಗೆ ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬಹುದು ಅಥವಾ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಕೂಡ ಮಾಡ್ಕೊಳ್ಬಹುದು. ಕಂಫರ್ಟಬಲ್ ಇದ್ರೆ ಜಸ್ಟ್ ಸ್ಪೂನ್ ಅಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಯೂಸ್ ಮಾಡಿ ಅಥವಾ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಆ ಒಂದು ಪ್ಯಾಕ್ ನ ನೀವು ನೀಟಾಗಿ ನಿಮ್ಮ ಸ್ಕಾಲ್ಪ್ ಇಂದ ಹಿಡಿದು ಎಷ್ಟು ಲೆಂತ್ ಇದೆ ಹೇರ್ ಅಲ್ಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು 10 minutes ಚೆನ್ನಾಗಿ ಮಸಾಜ್ ಕೊಡ್ಬೇಕಾಗುತ್ತೆ. ಸೊ ಮಸಾಜ್ ಕೊಟ್ಟ ನಂತರ ನೀವು 1 hour ಅಥವಾ ಒಂದು ½ an hour ನಿಮ್ಗೆ ಟೈಮ್ ಇದೆ ಅಂತ 1 hour ಬಿಟ್ಕೊಳ್ಳಿ. ಚೆನ್ನಾಗಿ ಅಬ್ಸರ್ವ್ ಆಗಿದ್ದು ನೀಟಾಗಿ ಸ್ವಲ್ಪ ಡ್ರೈ ಹಾಕ್ಬೇಕು. ಅದಾದ್ಮೇಲೆ ನೀವು ಸ್ವಲ್ಪ ಜಸ್ಟ್ ಲೂಕ್ ವಾಟರ್ ಅಲ್ಲಿ ನೀವು ವಾಶ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಅಷ್ಟೇ ವೀಕ್ಲಿ 2 times ಅಥವಾ 1 time ಆದ್ರೂ ಯೂಸ್ ಮಾಡ್ತಾ ಬನ್ನಿ. ತುಂಬಾನೇ ಹೇರ್ ಸಿಲ್ಕಿ ಆಗುತ್ತೆ, ಸಾಫ್ಟ್ ಬರುತ್ತೆ ಅಂಡ್ ಒಂದು ಒಳ್ಳೆ ಮಾಯಿಶ್ಚರ್ ಇರುತ್ತೆ ನಿಮ್ಮ ಹೇರ್ಗೆ ಅಂಡ್ ಏರ್ ಫಾಲ್ ಸಮಸ್ಯೆನು ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಪ್ಯಾಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬಾನೇ ಹೇರ್ ಸ್ಮೂತ್ ಬೇಕು, ತುಂಬಾ ಫ್ರಿಜ್ ಇದೆ, ಡ್ರೈ ಇದೆ ಅನ್ನೋರು ಈ ಪ್ಯಾಕ್ ನ ನಾನು ಸಜೆಸ್ಟ್ ಮಾಡ್ತೀನಿ. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಕ್ಯಾಸ್ಟರ್ ಆಯಿಲ್ ಮತ್ತೆ ಒಂದು ಕೋಕೋನಟ್ ಆಯಿಲ್ ಪ್ಯಾಕ್ ನ ಮಾಡ್ಕೊಳ್ಬಹುದು. ಸೊ ಅಂತಂದ್ರೆ ಕ್ಯಾಸ್ಟರ್ ಆಯಿಲ್ ನ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಗೆ ಹೇರ್ ಥಿಕ್ನೆಸ್ ಬರುತ್ತೆ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಕ್ಯಾಸ್ಟರ್ ಆಯಿಲ್ ಪ್ಲಸ್ ಆಲೋವೆರಾ ಜೆಲ್ 1 to 3 tablespoon ಅಷ್ಟು ಆಲೋವೆರಾ ಜೆಲ್ಗೆ ಕ್ಯಾಸ್ಟರ್ ಆಯಿಲ್ ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮೇನ್ ಆಗಿ ಹಳೆ ಕಾಲದಿಂದನೂ ಸಹ ಕ್ಯಾಸ್ಟರ್ ಆಯಿಲ್ ತುಂಬಾನೇ ಹೇರ್ಗೆ ಬಳಕೆ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಮಾಡಿದೀವಿ. ಕ್ಯಾಸ್ಟರ್ ಆಯಿಲ್ ಮೇನ್ ಆಗಿ ಬಂದ್ಬಿಟ್ಟು ಒಂದು ಹೇರ್ಗೆ ಥಿಕ್ನೆಸ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಡ್ ಆಲೋವೆರಾನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಹೇರ್ ಅಲ್ಲಿ ಏನಾದ್ರು ಸ್ಕಾಲ್ಪ್ ಅಲ್ಲಿ ಇನ್ಫೆಕ್ಷನ್ ಇದ್ರೆ, ಇಚ್ಚಿಂಗ್ನೆಸ್ ಇದ್ರೆ ಅಂಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಅದನ್ನ ತಡೆಗಟ್ಟುತ್ತೆ. ಅಂಡ್ ಕ್ಯಾಸ್ಟರ್ ಆಯಿಲ್ ನಿಮ್ಮ ಹೇರ್ಗೆ ಒಂದು ಥಿಕ್ನೆಸ್ ಕೊಡುತ್ತೆ. ಇದೆರಡನ್ನು ನೀವು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಒಂದು ಹೇರ್ ಫಾಲ್ ಕಂಟ್ರೋಲ್ ಸಮಸ್ಯೆ ಕಮ್ಮಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಹೇರ್ಗೆ ಒಂದು ಒಳ್ಳೆ ಸ್ಕಾಲ್ಪ್ ಇನ್ಫೆಕ್ಷನ್ಗೆ ಒಂದು ಬ್ಯಾಕ್ಟೀರಿಯಲ್ ಫೈಟ್ ಮಾಡುವಂತಹ ಒಂದು ಆ ಏನು ಇಂಗ್ರೀಡಿಯೆಂಟ್ ಆಲೋವೆರಾ ಇರೋದ್ರಿಂದ ಅದನ್ನು ಸಮಸ್ಯೆ ಕಮ್ಮಿ ಆಗುತ್ತೆ. ಅಂಡ್ ಕ್ಯಾಸ್ಟರ್ ಆಯಿಲ್ ಬಳಸೋದ್ರಿಂದ ಏರ್ ಥಿಕ್ನೆಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಒನ್ ಬಂದ್ಬಿಟ್ಟು ಆನಿಯನ್ ಜ್ಯೂಸ್ ಮತ್ತೆ ಆಲೋವೆರಾ ಜೆಲ್. ಸೊ ಆನಿಯನ್ ಜ್ಯೂಸ್ ಸ್ವಲ್ಪ ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ ಅಲ್ಲಿ ಏರ್ ಫಾಲ್ ಅಂತ ಅನ್ಸುತ್ತೆ. ಸೊ ಲಿಮಿಟ್ ಕ್ವಾಂಟಿಟಿಲಿ ತಗೊಂಡು ಯೂಸ್ ಮಾಡಿ. ಆನಿಯನ್ ಆಯಿಲ್ ಅಲ್ಲಿ ಆನಿಯನ್ ಜ್ಯೂಸ್ ಅಲ್ಲಿ ಬಂದ್ಬಿಟ್ಟು ಸಲ್ಫರ್ ತುಂಬಾ ಚೆನ್ನಾಗಿರೋದ್ರಿಂದ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಅಂಡ್ ಹೇರ್ ಫಾಲ್ ಸಮಸ್ಯೆನೂ ಕಮ್ಮಿ ಆಗುತ್ತೆ. ಸೊ ಅದ್ರ ಜೊತೆಗೆ ಆಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಇರಿಟೇಷನ್ ಆಗುವಂಥದ್ದು ಅದೆಲ್ಲಾನು ಅವಾಯ್ಡ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಅಂಡ್ ಸ್ವಲ್ಪ ನಿಮ್ಗೆ ಸ್ಮೆಲ್ ಅದೇನಾದ್ರು ಮೈಲ್ಡ್ ಅನ್ಸಿದ್ರೆ, ಇಷ್ಟ ಆಗ್ಲಿಲ್ಲ ಅನ್ಸಿದ್ರೆ ಸ್ವಲ್ಪ ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ಆ ಯಾವ್ದು ಒಂದು ಏರ್ ಪ್ಯಾಕ್ ಅಂತಂದ್ರೆ ಐಬಿಸ್ಕಸ್ ಲೀವ್ಸ್ ಮತ್ತೆ ಫ್ಲವರ್ಸ್ ಗಳದ್ದು. ಸೊ ಅಂದ್ರೆ ದಾಸವಾಳದ ಎಲೆಗಳು ಮತ್ತೆ ಹೂಗಳನ್ನ ಸ್ವಲ್ಪ ತಗೊಂಡ್ಬಂದು ನೀಟಾಗಿ ವಾಶ್ ಮಾಡ್ಕೊಂಡು ಅದೆರಡನ್ನು ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡಕ್ಕೆ ಹಾಕೊಳ್ಳಿ. ಅದ್ರ ಜೊತೆಗೆ ಕರ್ಲಿ ಲೀವ್ಸ್ ಗಳನ್ನ ಅಂದ್ರೆ ಕರಿಬೇವಿನ ಎಲೆಗಳನ್ನ ಸ್ವಲ್ಪ ತಗೊಂಡು ನೀಟಾಗಿ ವಾಶ್ ಮಾಡಿ ಅದ್ರ ಜೊತೆಗೆ ಹಾಕೊಂಡು ಒಂದು ಹೇರ್ ಪ್ಯಾಕ್ ನ ರೆಡಿ ಮಾಡ್ಕೊಂಡು ನೀಟಾಗಿ ನಿಮ್ಮ ಸ್ಕಾಲ್ಪ್ ಏರಿಯಾಗೆಲ್ಲ ಅಂಡ್ ಹೇರ್ ಲೆಂತ್ ಎಷ್ಟಿದೆ ಅದಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು 1 hour ಬಿಟ್ಟು ಆಫ್ಟರ್ ವಾಶ್ ಮಾಡಿ ನೋಡಿ, ನಿಮ್ಮ ಒಂದು ಹೇರ್ ತುಂಬಾ ಸಾಫ್ಟ್ ಆಗುತ್ತೆ. ಅಂಡ್ ರೆಗ್ಯುಲರ್ ಆಗಿ ವೀಕ್ಲಿ 2-3 times ಮಾಡ್ಕೊಂಡು ಬಂದ್ರೆ ಈ ಹೇರ್ ಪ್ಯಾಕ್ ಇಂದ ಥಿಕ್ನೆಸ್ ಬರುತ್ತೆ ನಿಮ್ಮ ಹೇರ್. ಮತ್ತೆ ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಆಗುತ್ತೆ. ಡ್ರೈನೆಸ್ ಇರೋದು ಫ್ರಿಜ್ಜಿ ಆಗಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ನ್ಯಾಚುರಲ್ ಒಂದು ಹೇರ್ ಸಾಫ್ಟ್ ಆಗುತ್ತೆ. ಈ ಪ್ಯಾಕ್ ಇಂದ ತುಂಬಾ ಚೆನ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂಡ್ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಕೋಕೋನಟ್ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಲಾಸ್ಟ್ ಒನ್ 5 ಹೋಮ್ ಮೇಡ್ ಹೇರ್ ಪ್ಯಾಕ್ ಬಂದ್ಬಿಟ್ಟು ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅಂಡ್ ಕೆಲವೊಬ್ರು ಗೊತ್ತಿದ್ರು ನಾವು ಕರೆಕ್ಟ್ ಆಗಿ ಯೂಸ್ ಮಾಡಲ್ಲ ಈ ಹೇರ್ ಪ್ಯಾಕ್ ನ. ಸೊ ಕೆಲವೊಂದಿಷ್ಟು
ಕರಿ ಲೀವ್ಸ್ಗಳು ಅಂದ್ರೆ ಕರಿಬೇವಿನ ಎಲೆಗಳನ್ನ ತಗೊಂಡ್ ಬಂದು ನೀಟಾಗಿ ವಾಶ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಅದ್ರ ಜೊತೆಗೆ ನೀಮ್ ಲೀವ್ಸ್ಗಳನ್ನ ಹಾಕೊಳ್ಳಿ. ಸೊ ನೀಮ್ ಲೀವ್ಸ್ಗಳನ್ನ ಅಂದ್ರೆ ಬೇವಿನ ಎಲೆಗಳನ್ನ ತಗೊಂಡ್ಬಂದು ನೀಟಾಗಿ ಅದನ್ನು ವಾಶ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಎರಡನ್ನೂ ಪೇಸ್ಟ್ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಕರ್ರಿ ಲೀವ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿನ ಹೆಲ್ತ್ಗೂ ಒಳ್ಳೇದು ಅಂಡ್ ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ನೀಮ್ ಲೀವ್ಸ್ಗಳನ್ನ ಬಳಸೋದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಅಂಡ್ ಇಚ್ಚಿಂಗ್ನೆಸ್ ಇದ್ರೆ ಸ್ಕಾಲ್ಪ್ ಇರಿಟೇಷನ್ ಎಲ್ಲ ಆಗಿದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಂಡು ಬರುತ್ತೆ. ಅಂಡ್ ಒಂದು ಹೇರ್ ಗ್ರೋತ್ ಆಗೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಅಷ್ಟೇ ವೀಕ್ಲಿ 1 ಟೈಮ್ಸ್ ಯೂಸ್ ಮಾಡಿ ನಿಮ್ಗೆ ನೀಮ್ ಅವೈಲಬಲ್ ಇದೆ ಅಂದ್ರೆ, ಅಥವಾ ನೀವು ಪೌಡರ್ನು ಸಹ ಬಳಸ್ಕೊಂಡು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಈ ಎಲ್ಲಾ ಏರ್ ಪ್ಯಾಕ್ಸ್ ಗಳು ತುಂಬಾ ಚೆನ್ನಾಗಿ ಏರ್ ಫಾಲ್ ಸಮಸ್ಯೆ ಇದ್ರೆ, ಏರ್ ಗ್ರೋತ್ ಆಗೋದಕ್ಕೆ ಅಂಡ್ ಡ್ಯಾಂಡ್ರಫ್ ಸಮಸ್ಯೆಗೆ ಅಂಡ್ ಏರ್ ಸಾಫ್ಟ್ ಆಗೋದಕ್ಕೆ ಮತ್ತೆ ಮೇನ್ ಆಗಿ ಥಿಕ್ನೆಸ್ ಏರ್ ಬೇಕು ಅನ್ನೋರು ಈ ಎಲ್ಲಾ ಪ್ಯಾಕ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಎರಡಕ್ಕೆ ಸ್ಟಿಕ್ಕರ್ ಆಗಿ ಯೂಸ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಏರ್ ಸಮಸ್ಯೆ ಎಲ್ಲಾನು ಕ್ಲಿಯರ್ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ಇನ್ನೊಂದು 6th ರೆಮಿಡಿ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಯೂಸ್ ಮಾಡೋಕೆ ಗೊತ್ತಿರುತ್ತೆ. ಇದನ್ನು ಅಷ್ಟೇ ಎಗ್ ವೈಟ್ ನ ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ನೀವು ಕೊಕೊನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡೋದ್ರಿಂದ ಹಾಕೊಂಡು ಈ ಒಂದು ಪ್ಯಾಕ್ ನ ನಿಮ್ಮ ಹೇರ್ಗೆ ಒಂದು ನ್ಯಾಚುರಲ್ ಆಗಿ ಪ್ರೋಟೀನ್ ನ ತಂದು ಕೊಡುತ್ತೆ. ಅಂದ್ರೆ ಎಗ್ ಯೂಸ್ ಮಾಡೋದ್ರಿಂದ ಎಗ್ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರೋಟೀನ್ ಇರುತ್ತೆ. ಸೊ ಆ ಒಂದು ಪ್ರೋಟೀನ್ ಸಿಗುತ್ತೆ, ಇದರಿಂದಾನು ಏರ್ ಗ್ರೋತ್ ಆಗೋದಕ್ಕೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂಡ್ ಏರ್ ಒಂದು ಥಿಕ್ನೆಸ್ ಬರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಒಂದು ಎಗ್ ಅಂಡ್ ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಎರಡರಲ್ಲಿ ಯಾವ್ದಾದ್ರು ನೀವು ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಇಲ್ಲ ಅವೈಲಬಲ್ ಅಂದ್ರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು. ಅದೆರಡನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಏರ್ ಪ್ಯಾಕ್ ನ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಏರ್ ಪ್ರಾಬ್ಲಮ್ಸ್ ಗಳೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಹೋಮ್ ಮೇಡ್ ಏರ್ ಪ್ಯಾಕ್ಸ್ ಗಳ ಬಗ್ಗೆ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗೆ ಯೂಸ್ ಆಯ್ತು ಅನ್ಕೊಳ್ತೀನಿ. ಕರೆಕ್ಟ್ ಆಗಿ ಸ್ಟಿಕ್ಕರ್ ಆಗಿ ಒಂದು 2 ಪ್ಯಾಕ್ಸ್ ಗಳಿಗೆ ರೆಗ್ಯುಲರ್ ಆಗಿ ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಒಂದು ಹೇರ್ ಅಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನೀವೇ ನನಗೆ ನೆಕ್ಸ್ಟ್ ಕಾಮೆಂಟ್ ಅಲ್ಲಿ ತಿಳಿಸಿ. ರಿಸಲ್ಟ್ ಏನೇ ಆಗಿರ್ಬೋದು ಬಂದು ನನಗೆ ಕಾಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನನ್ಗೂ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿದ್ರೆ ಇನ್ನೂ ಹೆಚ್ಚು ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ನಾನು ಏನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.